ಗ್ರಾಮ ಪಂಚಾಯತ್ ಸದಸ್ಯನನ್ನ ಕಿಡ್ನಾಪ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸೋಪಡ್ಲಾ ಗ್ರಾಮದಲ್ಲಿ ನಡೆದಿದೆ. 31 ವರ್ಷದ ಕಿರಣ್ ಹುಣಶ್ಯಾಳ ಹಲ್ಲೆಗೆ ಒಳಗಾದ ಗ್ರಾಮ ಪಂಚಾಯತಿ ಸದಸ್ಯ. ಕಿರಣ ಸೋಪಡ್ಲಾ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದು, ಗೆಳೆಯನ ಮದುವೆ ಮುಗಿಸಿ ವಾಪಸ್ ಬರುವಾಗ ಕಿರಣನನ್ನ ಕಿಡ್ನಾಪ್ ಮಾಡಿರುವಂತಹ ಕದಿಬರು ಬಳಿಕ ಸೊಡ್ಲಪ್ಪ ಗ್ರಾಮಕ್ಕೆ ಕರೆತಂದು ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿದ್ದಾರೆ. ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊಪ್ಪಡ್ಲಾ ಗ್ರಾಮದ ಸಂಜು ತಾಳವಾರ, ಪ್ರವೀಣ್ ತಳವಾರ, ಬಸವರಾಜ ಗಸ್ತಿ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಕಿರಣ್ ಆರೋಪ ಮಾಡಿದ್ದಾರೆ. ಮುರುಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಕಿರಣನನ್ನ ರಕ್ಷಣೆ ಮಾಡಿದ್ದಾರೆ. ಕಳೆದ 2 ತಿಂಗಳ ಹಿಂದೆಯಷ್ಟೇ ಕಿರಣ ಹುಣಶ್ಯಾಳ ಮೇಲೆ ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡಿರುವಂತಹ ಪ್ರವೀಣ್ ತಳವಾರ 2 ಲಕ್ಷದ ಹಣಕ್ಕೆ ಬೇಡಿಕೆ ಇಟ್ಟಿದ್ದು, ಹಣ ಕೊಡದೆ ಇದ್ದಾಗ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಕಿರಣ್ ಆರೋಪಿಸಿದ್ದಾರೆ. ಈ ಕುರಿತು ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಿರಣ್ ಜಗದೀಶ್ ಹುಣಶ್ಯಾಳ ಅಂತೇಳಿ ಅದು ಯರಗಟ್ಟಿ ತಾಲೂಕು ಸೊಪ್ಪಡ್ಲ ಗ್ರಾಮದವರು ನಿವಾಸಿಯಾಗಿದ್ದು, ನಿನ್ನೆ ದಿನ ಮಧ್ಯಾಹ್ನ 2 ಗಂಟೆ 15 ನಿಮಿಷ ಟೈಮಲ್ಲಿ ನನ್ನ ಸ್ನೇಹಿತನ ಮದುವೆಗೆ ಹೋಗಿದ್ದೆ ರತ್ನಸಂಗಮ ರೆಸಿಡೆನ್ಸಿ ಗೋಕಾಕ್ ರೋಡ್ ಹತ್ತಿರ. ಆ ಸಮಯದಲ್ಲಿ ಪ್ರವೀಣ್ ನಾರಾಯಣ್ ತಳವಾರ್ ಮತ್ತು ಸಂಜು ತಳವಾರ್ ಹಾಗೂ ಬಸು ಗಸ್ತಿ ಅನ್ನೋರು 3 ಜನ ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಬಡಿದು ಹೊಡೆದು ಕಬ್ಬಿನಿಂದ ಹಾಗೂ ಕಟ್ಟಿಗೆಯಿಂದ ಬಡಿದು ಅವ್ರ ಕಾರ್ ಗಾಡಿಯಿಂದ ಅಪಹರಿಸ್ಕೊಂಡು ನಮ್ಮ ಗ್ರಾಮದ ಸೊಪ್ಪಡ್ಲಕ್ಕೆ ಕರ್ಕೊಂಡು ಹೋಗಿ ಅವ್ರ ಮನೆ ಹತ್ತಿರ ಬಂದು ಲೈಟ್ ಕಂಬ ಕಟ್ಟಿ ಅಲ್ಲಿಯೂ ಕೂಡ ನನ್ನ ಗುತ್ತಾಕ್ಕೆ ಕೈ ಹಾಕಿ ನಾನು ಹೊಡೆದು ಮಾಡಿ ನನಗೆ 5 ಲಕ್ಷ ದುಡ್ಡು ಕೊಡಬೇಕು, ನೀ ಮುಂಚೆ ನಿಂಗೆ 2 ಲಕ್ಷ ಕೇಳಿದೆ, ನೀ ಅಷ್ಟಕ್ಕೆ ಬಗೆಹರಿಸ್ಕೊಲಿಲ್ಲ, ಈಗ 5 ಲಕ್ಷ ಕೊಟ್ಟರೆ ನಿಂಗೆ ಬಿಡ್ತೀನಿ, ಇಲ್ಲ ನಿಂಗೆ ಜೀವ ತೆಗೆದು ಬಿಡ್ತೀವಿ, ನೀನು ಯಾರ್ಯಾರ ಜೊತೆಗೆ ಅಡ್ಡಾಡ್ತಿದ್ದೆ ಅವ್ರ ಜೊತೆಗೆ ಅಡ್ಡಾಡ್ಬಾರ್ದಂದ್ರು ಅಡ್ಡಾಡ್ತಿದ್ದೆ ಅಂಥೇಳಿ ನಂಗೆ ಸಿಕ್ಕಾಪಟ್ಟೆ ಹೊಡೆದು ಅವ್ರ ಮನೇಲಿ ಕೂಡಿ ಹಾಕಿದ್ರು. ನಂತರ ಊರಿನಿಂದ ಎಲ್ಲರೂ ಜನ ಬಂದು ಸೇರಿ ನೋಡಿದಾಗ ಆ ಸಮಯದಲ್ಲಿ ಜನ ಜಾಸ್ತಿ ಬರೋದನ್ನು ನೋಡಿ ನನ್ನ ಕಂಬಕ್ಕೆ ಕಟ್ಟಿ ಹಾಕಿದ್ದನ್ನು ಬಡಿಸ್ಕೊಂಡ್ಬಂದು ಮತ್ತೆ ಮನೇಲಿ ಕೂಡಿಸಿ ನನಗೆ ಹಿರಿಯರೆಲ್ಲರೂ ಬಂದು ಹೇಳಿದ್ರೂ ಕೇಳಿದೆ. ಆವಾಗ ಪೊಲೀಸ್ ಅವ್ರಿಗೆ ಯಾರೋ ಇನ್ಫಾರ್ಮ್ ಮಾಡಿದ್ರು ಗೊತ್ತಿಲ್ಲ, ಪೊಲೀಸವ್ರು ಬಂದು ಮಾಡಿ ಸರ್ ಮತ್ತು ಸಣ್ಣಗೆ ಸರ್ ಬಂದು ನಾನು ಬಿಡಿಸ್ಕೊಂಡು ಹೋಗಿ ಮತ್ತು ನನ್ನ ಸೊಪ್ಪಟ್ಲದಿಂದ ಯರಗಟ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಲಿ ಚಿಕಿತ್ಸೆ ಕೊಡಿಸಿ ನನ್ನ ಮುಂದಿನ ಚಿಕಿತ್ಸೆಗೋಸ್ಕರ ಅಂಥೇಳಿ ನಂಗೆ ರೆಫರ್ ಮಾಡಿ ಗೋಕಾಕ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅಲ್ಲಿ ಬಂದು ಕೂಡ ನಾನು ನಿನ್ನೆ ಚಿಕಿತ್ಸೆ ತೊಗೊಂಡು ರಾತ್ರಿ ರೆಸ್ಟ್ ಮಾಡಬೇಕಾದ್ರೆ ಅವ್ರ ಹಳೆಯ ಬಸವರಾಜ್ ಗಸ್ತಿ ಬಂದು ಫೋನ್ ಹತ್ರ ಮಾತಾಡಿ ಅವ್ರ ರಿಲೇಟಿವ್ಸ್ ಯಾರು ಗೊತ್ತಿಲ್ಲ, ಇಲ್ಲೇ ಅಡ್ಮಿಟ್ ಆಗಿದ್ದಾನೆ ಮಗ ಅಂಥೇಳಿ ನನಗೆ ಹೆದರಿಸಿ ನನಗೆ ಅಲ್ಲಿ ಇರೋ ಥರ ನನಗೆ ಏನು ತೊಂದರೆ ಆಗೋ ಥರ ಕಾಣಿಸ್ತು. ಆ ಸಮಯದಲ್ಲಿ ನನ್ನ ಸಹಪಾಠಿ ನನ್ನ ಜೊತೆಗೆ ಇರುವಂಥ ನನ್ನ ಫ್ರೆಂಡ್ಗೆ ಹೇಳಿದೆ, ಇಲ್ಲಿರೋದು ಸರಿ ಅನ್ನಿಸ್ತಾ ಇಲ್ಲ, ಏನು ಮಾಡೋದಂತೇಳಿ ಮತ್ತು ರಾತ್ರಿ ಒಳಗೂ ವೆಯ್ಟ್ ಮಾಡಿ ಬೆಳಗ್ಗೆ ಅವ್ರ ಹತ್ರ ಹೋಗಿ ನನಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿಕೊಡಿ, ನಾನು ಅಲ್ಲೇ ಚಿಕಿತ್ಸೆ ಪಡಿತೀನಿ, ಇಲ್ಲಿ ನಂಗೆ ಟ್ರೀಟ್ಮೆಂಟಕ್ಕೂ ತೊಂದರೆ ಆಗ್ತಾಯಿದೆ, ಅವರು ಕೂಡ ಇಲ್ಲಿ ಬಂದು ನನಗೆ ಜೀವ ಬೆದರಿಕೆ ಆಗೋ ಥರ ಮಾಡ್ತಿದ್ದಾರೆ ಅಂಥೇಳಿ ನಾನು ಈಗ ಇಲ್ಲಿ ಖಾಸಗಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದೀನಿ. ಈ ಹಿಂದೆ ಕೂಡ ನನ್ನ ಮೇಲೆ ಅನೇಕ ಬಾರಿ ಅವನು ಅವಾಚ್ಯ ಶಬ್ದಗಳಿಂದ ಬೈದು ಮತ್ತೆ ಅಲ್ಟ್ರಾಸಿಟಿ ಮಾಡ್ತೀನಿ ಅಂಥೇಳಿ ನನ್ನ ಮೇಲೆ MLC ಮಾಡಿಸಿ ಕೇಸ್ ಮಾಡೋಕ್ಕೆ ಹೊರಟಿದ್ರು. ಆ ಸಮಯದಲ್ಲಿ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಹೇಮರೆಡ್ಡಿ ಹೊಂಗಲ್ ಹಾಗೂ ಈಶ್ವರ್ ಗೌಡರವರು ಕೂಡಿ ನನ್ನ ಸ್ಟೇಷನ್ ಹತ್ತಿರ ಕರೆಸಿ ಹೊರಗಡೆ ಕರೆಸಿ, ಇಲ್ಲ ಏನಾದರೂ ಆಗಲಿ ಕೇಸೆಲ್ಲ ಮಾಡೋದು ಸರಿ ಅನಿಸಲ್ಲ ಅಂಥೇಳಿ ನನಗೆ 40,000 ರೂಪಾಯಿ ದುಡ್ಡು ಕೊಡಿಸಿ ಅವಾಗ ಬಗೆಹರಿಸಿದ್ರು. ಅದಾದರೂ ಕೂಡ ನನಗೆ ಆಮೇಲೆ ಮತ್ತೆ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟು ಅವನು, ಇಲ್ಲ ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ನೀನು ಬಿಡೋದಿಲ್ಲ ಅಂಥೇಳಿ. ಆಮೇಲೆ ನನ್ನದು 2 ಲಕ್ಷ ರೂಪಾಯಿ ಕೊಡೋಕ್ಕಾಗಲ್ಲ ಅಂತಂದಾಗ ನನ್ನ ಸ್ವತಃ ಮನೆ ಇರೋದನ್ನು ಕೆಡವಿದ ಮೇಲೆ ಆ ಮನೆ ಕಟ್ಟೋಕ್ಕೆ ನನಗೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನನಗೆ ಮತ್ತೆ ಮನೆ ಕಟ್ಟೋದಾದರೆ ನೀನು 2 ಲಕ್ಷ ಕೊಡಲೇಬೇಕು, ಇಲ್ಲ ಅಂತಂದರೆ ಇಲ್ಲ ಅಂತಂದಾಗ ಅವಾಗ ಒಂದು ಹಿರೇತನ ಆಯಿತು. ಆ ಟೈಮಲ್ಲೂ ನನಗೆ 3 ಜನ ಫ್ರೆಂಡ್ಸ್ ಇದ್ದರು, ಹಂಗೆ ಮಾಡಬೇಡ ಪ್ರವೀಣ, ಅವ್ರಿಗೆ ಯಾರೂ ಇಲ್ಲ, ನೀನು ದುಡ್ಡು ಕೇಳಬೇಡ ಅಂತಂದಾಗ ಇಲ್ಲ ನಂಗೆ 2 ಲಕ್ಷ ಕೊಟ್ಟರೆ ಮಾತ್ರ ಬಿಡ್ತೀನಿ, ಇಲ್ಲ ಬಿಡೋದಿಲ್ಲ ಅಂಥೇಳಿ ನಂಗೆ ಅವಾಗಲೂ ಕೂಡ ಆವಾಜ್ ಹಾಕಿ ಆಮೇಲೆ ನನ್ನ ಮೇಲೆ ಅಲ್ಟ್ರಾಸಿಟಿ ಕೇಸ್ ಮಾಡಿದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.